1 ಲೀಟ್ರ್ ಇತ್ತು ನೆನ್ನೆ ಖಾಲಿ. ಹೌದಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ಕೂದಲೆಲ್ಲ ನನ್ನ ಮಗನ ಒಳ್ಳೆ ಹೆಂಗ್ ಆಗ್ಬಿಟ್ಟೈತೆ ಅಂದರೆ ಅರ್ಧ ಈಗ ಕ್ಯಾಪ್ ಬೇರೆ ಹಾಕತ್ತಿದ್ದೀನಿ. ಬಿಸ್ಲಿಗೆ ಹೊರೆ ಸಾಕು ಕ್ಯಾಪ್ ಬೇರೆ ಹಾಕತ್ತಿದ್ದೀನಿ. ಜೊತೆಗೆ ಹೇರ್ ಸ್ಟೈಲ್ ಅಂತ ಇನ್ನೂ ಕೇಳೋಕ್ಕೆ ಹೋಗ್ಬಿಡಿ. ಫಸ್ಟೇ ಜಾಸ್ತಿ ಬೇರೆ ಕೂದಲು ಉದ್ದ ಬೇರೆ ಬಂದೈತೆ ನೋಡಿ. ಅವಾಗ ಮುಂಚೆ ಇಷ್ಟು ಉದ್ದ ಬಂದಾಗ ಅಷ್ಟು ಉದ್ದ ಅಂತ ಅನಿಸ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಉದ್ದ ಬಂದ್ಬಿಟ್ರೆ ಸಾಕು ಜಾಸ್ತಿ ಉದ್ದ ಬಂದೈತೆ ಅನ್ನಂಗೆ ಫೀಲ್ ಆಗುತ್ತೆ. ಇವಾಗಿನ್ನು ಜಸ್ಟ್ ನೇವ್ರ ಕಡೆಗೆ ಹೋಗಿ ಗಾಯ್ಸ್ 1 ಲೀಟ್ರದ್ದು ಕೊಕೊನಟ್ ಆಯಿಲ್ ತಂದೆ ಅಡುಗೆಗೆ ಯೂಸ್ ಮಾಡೋ ಅಂಥದ್ದು. ನಮ್ಮಮ್ಮನೇ ತರೋಕ್ಕೆ ಹೇಳಿದ್ರು. ಇವಾಗ ತಿಂಡಿಗೆ ನಮ್ಮಮ್ಮ ಈಗ ಆ ಎಣ್ಣೆಗೆ ಹಾಕಿದ್ರು. ಏನಕ್ಕಮ್ಮ ಈಗ ಸಡನ್ನಾಗಿ ಪಪ್ಪಂಗ ಹೆಲ್ತ್ ವಿಚಾರಕ್ಕೆ? ಇದನ್ನೇ ಮುಂಚೆನೇ ಮಾಡಿದ್ದಿದ್ರೆ ನಮ್ಗೇನು ಗೊತ್ತಿತ್ತು? ಈಗ ಮುಂಚೆನೇ ನಮಗೆ ಗೊತ್ತಿರುತ್ತೆ ತಿಂದರೆ ಇದ್ದಿದ್ದು ಪ್ರಾಬ್ಲಮ್ಮು ಅಂತ. ಬಿಡು, ಇನ್ನು ಆಯಿಲ್ ಇನ್ನು 7 ಅಪ್ ಜ್ಯೂಸ್ ಕುಡಿತೀಯಾ? ಬಿಡು, ಹೇಳು. 7 ಅಪ್ಗಿಂತ ಬಿಯರ್ ಕುಡಿಯಮ್ಮ, ದಿನ ಒಳ್ಳೇದು. ಮಗ ನೀನು ಹೆಂಗಸರು ಕುಡಿತಿದ್ರೆ ಏನಾಯ್ತಿತ್ತು ಅಂದರೆ ನಮ್ಮ ಅಮ್ಮನೇ ಕುಡಿತಾಳೆ, ನಮ್ಮ ಅಪ್ಪ ಇನ್ನು ನಾನು ಅಪ್ಪ ಕುಡಿದಲೇ ಏನು ಅನ್ನಂಗೆ ಆಗುತ್ತೆ. ಮನೇಲಿ ಹೆಂಗಸರು ಎಣ್ಣೆ ಪಣ್ಣೆ ಕುಡ್ಕಂತು ಆ ಮನೆ ಎಣ್ಣೆ ಎಲ್ಲ ಬಿಯರ್ ಎಲ್ಲ ಒಂದೇ. ಅದೇ ಗಾಯ್ಸ್, ಇವತ್ತು ಸಂಜೆ ಆಗ್ತಾರಲ್ಲ ಬಿಯರ್ ಏನಕ್ಕೆ ಕಡಿತಾ ಆಯ್ತಾ ನಿನಗೆ? ಗೈಸ್ ನೋಡಿ, ನಿಮ್ಮ ಅಂಕಲ್ ಬೆಳಗ್ಗೆ ಟಿವಿ ಹಾಕೊಂಡು ಆರಾಮಾಗಿ ಕೂತವ್ರೀಗ. ಟೋಪೆಲ್ಲ ಹಾಕೊಂಡು. ಚಳಿ ಗಿಳಿ ಆಗ್ತೈತಾ? ಸ್ವಲ್ಪ ಚಳಿ ಇರುತ್ತೆ ಯಾವಾಗಲೂ. ವಿಂಡೋ ಕ್ಲೋಸ್ ಮಾಡ್ಲು ಏನು? ಬೇಡ ಇರಲಿ, ಇಲ್ಲ ಗಾಳಿ ಆಡ್ಬೇಕಲ್ಲ. ಇವಾಗ ಹೆಂಗಿದೆ ಕೈ ಕಾಲು? ಕೈ ಸ್ವಲ್ಪ ಇದ್ದಿದೆ, ನಡೆದಾಡ್ತೀನಿ ಮಗನೇ, ಪರವಾಗಿಲ್ಲ. ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ನಾಳೆ ನಡೆದ್ರಲ್ಲಿ 11ನೇ ತಾರೀಕು ಬರೋಕ್ಕೆ ಕೇಳೋರಲ್ಲ, ಹೋಗಿ ಬಂದ್ರೆ ಸರಿ ಆಗ್ಬೋದು. ಸರಿ ಆಗುತ್ತೆ, 50% ಸರಿ ಆಗುತ್ತೆ ಮಗನೇ, ಆ ನಂಬಿಕೆ ಇದೆ. ಪಾಪ ಆ ಆಸ್ಪತ್ರೆಯಲ್ಲಿ ಇದ್ದಾಗ ಮಗನೇ ಒಂದು ಸ್ವಲ್ಪನೂ ನನಗೆ ಇದಾಯ್ತಾ ಇರಲಿಲ್ಲ, ಅದನ್ನ ಫೀಲ್ ಬರ್ತಿರ್ಲಿಲ್ಲ. ಹುಷಾರಾಗ್ತೀನಿ ಅನ್ನಂಗೆ, ಹುಷಾರಾಗ್ತಾ ಇದೆ ಅನ್ನೋ ಫೀಲ್ ಬರ್ತಾ ಇರಲಿಲ್ಲ. ಹೌದು. ಆದ್ರೆ ಇಲ್ಲಿಗೆ ಹೋಗಿ ಬಂದಾದ್ಮೇಲೆ ಸಮಾಧಾನ, ಏನೋ ಒಂದು ಸಮಾಧಾನ ಮಗನೇ. ಮತ್ತೆ ಅವತ್ತೊಂದಿನ ಮಗನೇ ಹೋಗಿ ಬಂದು ಒಂದು ಸಂಜೆ ಮೇಲೆ ಒಂದು ಸ್ವಲ್ಪ ಫೀಲ್ ನನಗೆ ಗೊತ್ತಾಗ್ತಾ ಬಂತು. ಬೆಳಿಗ್ಗೆ 11:30 ಅಷ್ಟೊತ್ತಿಗೆ ಹೋಗ್ಬಂದು ನಾವು ಸಂಜೆ 4:30 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನನಗೆ ಅದ್ರ ಫೀಲ್ ಗೊತ್ತಾಯ್ತು. 6ನೇ ದಿನದಿಂದ ಅಂತೂ ಆರಾಮಾಗಿ ನಡೆಯಕ್ಕೆ ಶುರು ಮಾಡಿದೆ. ಹಂಗೆ ಗೈಸ್, ಹಂಗಂತ ನಾ ಒಪ್ಪು ಹಿಂಗೆ ಆಗಿತ್ತಲ್ಲ, ನಾನು ನೆಕ್ಸ್ಟ್ ಫೋನ್ ಮಾಡ್ಬಿಟ್ಟು ಕೇಳ್ತಿದ್ಲು, ಅಂಕಲಿಗೆ ಜೋಪಾನಾಗಿ ನೋಡ್ಕೊ ಹಂಗೆ ಹಿಂಗೆ ಅಂತ. ಗೊತ್ತಾ? ನಿಜ ಕಣಮ್ಮ, ಅದೇ 10th ಸ್ಟ್ಯಾಂಡರ್ಡು 10th ಗೈಸ್. ನಮ್ಮಮ್ಮ ವಿಡಿಯೋದಲ್ಲೆಲ್ಲ ಯಾಕೆ ಅವೆಲ್ಲ ಹೇಳ್ತೀಯ ಅಂತ ಎಕ್ಸ್ಪ್ರೆಷನ್ ಕೊಟ್ಟರು. ಈಗ ನಿಜ ಕಣಮ್ಮ, ಫೋನ್ ಮಾಡಿದ್ಲು ಗೈಸ್. ಆದರೆ ಹೆಸರೆಲ್ಲ ಹೇಳಲ್ಲ, ಬಟ್ ಫೋನ್ ಮಾಡಿ ಹೇಳಿದ್ಲು, ಅಂಕಲನ್ನ ಜೋಪಾನವಾಗಿ ನೋಡ್ಕೊ ಅಂತ ಇಲ್ಲ. ಮರ್ಯಾದೆ ಇಲ್ಲ ನಿನಗೆ. ಯಾಕಮ್ಮ? ನೀನ್ ಯಾಕಮ್ಮ ನಾಚ್ಕತ್ತಿದ್ಯಾ ಮಾತಿಗೆ? ಮಾತಿಗೆ ಅಯ್ಯೋ, ಮತ್ತೆ ಹುಡುಗಿರು ಆಂಟಿರು. ಆಂಟಿರು ಗೈಸ್. ಆದ್ರೂ ಈ ಕೊಬ್ಬರಿ ಎಣ್ಣೆಲಿ ತಿನ್ನಕ್ಕೆ ಅಷ್ಟು ಅಭ್ಯಾಸ ಇರಲ್ವಲ್ಲ, ತಿನ್ನಕ್ಕೆ ಹಿಂಸೆ ಆಗುತ್ತಲ್ವಾ ಸ್ಟಾರ್ಟಿಂಗು. ಅಂದ್ರೆ ನಾನು ತಿಂದಿದ್ದೀನಿ. ನೀನ್ ತಿಂದಿದ್ಯಾ, ಬಟ್ ಅಭ್ಯಾಸ ಇಲ್ವಲ್ಲಮ್ಮ. ನೀನ್ ಹಂಗಾರೆ ತಿಂತಿ? ಹಂಗಾರೆ ಎಣ್ಣೆನೂ ಕುಡಿತಿ? ಹಂಗಾರೆ ಎಣ್ಣೆ ಕುಡಿಯೋಣ ಅಲ್ಲ, ಹಂಗೆ ಬಿಸಿ ಬಿಸಿ ಕೊಬ್ಬರಿ ಎಣ್ಣೆ ಚಾಡ. ಅಣ್ಣ ತಿನ್ಸಿದ್ನಲ್ಲ ಪಾಪ. ಇಲ್ಲ ಮಗ, ತಿಂತೀನಿ. ಯಾಕೆ ಏನಂತ ತಿನ್ನಿಸ್ತೀನಿ ಅಂದೆ. ಪಪ್ಪನೇ ಬೇಡ ನಾನು ತಿಂತೀನಿ ಇವತ್ತು ಅಂತ. ಏನಾದ್ರು ಮಗ, ನಾವು ತಿಂದಂಗೆ ಆಗಲ್ಲ. ಅಮ್ಮ ತಿನ್ಸಿದ್ರು, ಯಾರು ತಿನ್ಸಿದ್ರು ಅಂದರೆ ಚಿಕ್ಕ ಮಕ್ಳಿಗೆ ನಾನು ತಿನ್ಸೋದು ಸರಿ ಹೋಗುತ್ತೆ. ಮಕ್ಕಳಿಗೆ ಪಪ್ಪಂಗೆಲ್ಲ ತಿನ್ಸಿದ್ರೆ ಪಪ್ಪಂಗೆ ಸರಿ ಹೋಗಲ್ಲ. ತಿನ್ಬೋದಾ ಪಾಪ ಈ ಎಣ್ಣೆಲಿ? ಗೊತ್ತಿಲ್ಲ ಮಗ, ಅಷ್ಟೆಷ್ಟು ಗೊತ್ತಾಗ್ತಿಲ್ವಾ? ಹೌದಾ? ಹೆಲ್ತಿಗೆ ಒಳ್ಳೇದು ಅಂದ್ರೆ ತಿನ್ನಲೇಬೇಕು. ಇನ್ನೇನು ಮಾಡೋದವ? ನೋಡು, ಹೆಲ್ತಿಗೆ ಒಳ್ಳೇದು ಒಟ್ಟಿನಲ್ಲಿ. ಕೊಬ್ಬರಿ ಎಣ್ಣೆದು. ಅಣ್ಣ ಎಲ್ಲಣ್ಣ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ ಅಂತಲ್ಲ ನೀವು? ಎಲ್ಲಿ ಮಾಡೈತೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರ ಅಂತಲ್ಲ?
ಗೊತ್ತಿರೋರು ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಅಂತಿತ್ತು ಅಪ್ಪ. ಗೈಸ್ ಅಂತೂ ಸಿಲಿಂಡ್ರು ಬಂದೈತೆ ಮನೆಗೆ. ಅದು ಬೇರೆ ಮೊನ್ನೆ ಬೇರೆ ಮೆಸೇಜ್ ಬಂದೈತೆ 3ನೇ ತಾರೀಕೆ ಬಂದೈತೆ ಸಿಲಿಂಡ್ರು ಅಂತ. ಇದು 2 ಕೊಡಲ್ವಾ? 2 ಇಲ್ಲ, ಒಂದೇ. ಇನ್ನು ಸ್ವಲ್ಪ ದಿವಸ ಬೇಕಾದ್ರೆ ಕೇಳಿ ಕೊಡ್ತೀನಿ. 3ನೇ ತಾರೀಕಿಗೆ ಡೆಲಿವರಿ ತರಿಸ್ತಿರಲ್ಲ, ನಾವು ಬುಕ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ 25 ದಿವಸ ಬುಕ್ ಮಾಡಿ. 25 ದಿವಸ ಅಂದರೆ ಈ ತಿಂಗಳು ಒಂದು 27-28 ಬುಕ್ ಮಾಡಿ. ಇವತ್ತಿನ ದಿನದ 25 ದಿವಸ ಅಲ್ಲ, 3ನೇ ತಾರೀಕಿಂದ 25 ದಿವಸ. ಗೈಸ್ ನಾವು ಅಪ್ಪಂಗೆ ಮನೆ ಒಳಗಡೆ ಕೂತು ಬೋರ್ ಆಗೈತೆ, ಅದಕ್ಕೆ ಸ್ವಲ್ಪ ಶೆಡ್ಡಲ್ಲಿ ಕೂತ್ಕೊತೀನಿ ಅಂತ ಹೇಳಿದ್ರು. ಅದು ಆ ಚೇರ್ ಬ್ಲೂ ಚೇರ್ ತರಲ್ಲ ಪಾಪ, ಬೇಡ ಇದೇ ಸಾಕು, ಇದರಲ್ಲೇ ಕೂತ್ಕೊತೀರಾ? ಬಾಕ್ಲ ಹಾಂ. ಅಡಗಲ್ಲ ಅಡ್ಗಲ್ಲ ಅಡಗಲ್ಲ ಅಂತಾರೆ ಅದಕ್ಕೆ. ಇದಾ ಇದಕ್ಕ ಏನಾದ್ರು ಇಟ್ಟು ಚಚ್ಚಕ್ಕೆ ಮಾಡಕ್ಕೆ. ಗೈಸ್ ಹೊರಗಡೆ ಹೆವಿ ಬಿಸಿಲೈತೆ, ಜೊತೆಗೆ ನಮ್ಮ ಶೆಡ್ಡಲ್ಲಿರೋದು ಶೀಟು ಸಖತ್ ಅಷ್ಟೇ ಕಾವು ಹೊಡೆದಿರುತ್ತೆ. ಇಲ್ಲಿ ಅಷ್ಟು ಇರೋಕ್ಕೂ ಆಗಲ್ಲ ಮಾತ್ರ, ಸಖತ್ ಸೆಕೆ ಅನಿಸ್ತಾ ಇರುತ್ತೆ. ಈಗ ನಾವು ಅಪ್ಪಂಗೆ ಈಗ ಅದೇ ಫೀಲ್ ಆಗ್ತೈತೆ ಈಗ. ಹೋಗಲ್ಲ. ಹೋಯ್ತಾ ಇರ್ತೀನಿ ಸೈಡಲ್ಲಿ ಹೋಯ್ತಾ ಇರ್ತೀನಿ. ಲೆಫ್ಟ್ ಕಾಲು ಹಿಡಿ ಪಾಪ ಫಸ್ಟು. ಬಿಡಿ ಅದು ನಾನು ತೆಗಿತೀನಿ ಬನ್ನಿ. ಅಮ್ಮನೇ ಹಾಕಿರ್ಬೇಕಾ ಅಂತ ಏನೋ ಇರಬೇಕು. ಇದು ಹೋಗಿ ಕಟ್ಟಿಂಗ್ ಆದರೂ ಮಾಡಿಸ್ಕೊಂಡು ಬರಲ್ಲ? ಹಾಂ, ಮಾಡಿಸ್ಕೊಬರಲ್ಲ ಅತ್ಲಾಗೆ? ಹ್ಞೂ, ಇನ್ನೇನು ಬುಧವಾರ. ಗೈಸ್ ಬನ್ನಿ ಗೈಸ್, ಇವಾಗ ಹೋಗಿ ಏರ್ ಕಟ್ ಆದರೂ ಮಾಡಿಸ್ಕೊಂಡು ಬರೋಲ್ಲ. ಸಕ್ಕತ್ ಕೂಲು ಸಕ್ಕತ್ ಬೆಳ್ದೈತೆ. ಗೈಸ್ ಏರ್ ಕಟ್ ಆಯಿತು. ಈಗ ಹೆಲ್ಮೆಟ್ ಹಾಕೊಂಡು ಈಗ ಮನೆ ಕಡೆಗೆ ಹೋಗ್ಬೇಕಿಲ್ಲ ಅಂದರೆ ಪೊಲೀಸವ್ರು ಹಿಡಿತಾರೆ. ಯಾಕೆ ಎಲ್ಲಿ ಮಾಡಿಸ್ದೆ? ಅಲ್ಲಿ ಬೇರೆ ಕಡೆ. ಯಾಕೆ ಸೀನಣ್ಣನ ತಗೊಳ್ಳಿಲ್ವಾ? ಯಾಕವ? ಸುಮ್ಮನೆ ಅದೇ ಮಗ ನನ್ನ ಮಗನೇ ಚೆನ್ನಾಗಿಲ್ಲ. ಇಲ್ಲಿ ಜಾಸ್ತಿ ಬಿಡಿಸಿದ್ಯಾ? ಇಲ್ಲ ಹಂಗೇನಿಲ್ಲ, ಅಂದರೆ ಈ ಕಡೆ ಹೆಲ್ಮೆಟ್ ಬೇರೆ ಹಾಕಿದ್ನಲ್ಲ ಅದಕ್ಕೆ ಹಂಗೆ ಕಾಣ್ತೈತೆ. ಕೇಳಿಸ್ಕೊ ನಾನು ಹೇಳೋದನ್ನ. ತಿನ್ನು ಅಂತಿಲ್ಲ, ಇಷ್ಟ ತಿನ್ನು ಸಾಕು. ಆಮೇಲೆ ಮಾಡ್ತೀನಿ ಬಿಡು, ಹಿಂಸೆ ಮಾಡ್ಬೇಡ. ತಿನ್ನಲ್ಲ, ದೇವರನ್ನೇ ತಿನ್ನಲ್ಲ, ಸುಮ್ಮನೆ ಇವಾಗ ಬಿಡು. ಆಮೇಲೆ ನಾನು ತಿಂತಾನಂತಲ್ಲ ಬಿಡತ್ಲಾಗೆ ಬಿಡು, ನಾನು ತಿಂತಾನೆ ಅಂತಿಲ್ವಯ. ಗೈಸ್ ಕಟ್ಟಿಂಗು ಹೇರ್ ಕಟ್ಟು ಹೆಂಗ್ ಬಂತು ಕಮೆಂಟ್ ಮಾಡಿ. ಚೆನ್ನಾಗಿ ಬಂತ? ಹಾಂ ಏನು ಪಾಪ ವಾಸಲ್ಲಿ ಬಂದಂಗೆ ಬಂದಿಲ್ವಾ? ಸೀನಣ್ಣನ ಹತ್ರ ಮಾಡಿಸ್ಬೇಕಾಯ್ತು. ಇರ್ಲಿ ತಾಳಿ, ತೀರಾ ಮತ್ತೆ ಯಾಕೆ ಶಾರ್ಟ್ ಮಾಡ್ಸೋಣ ಅಂತ ಮಾಡಿಸಿದ್ದು. ಹೌದಾ? ಅಲ್ಲೇನು ಶೋಭಾ? ಹಂಗೆ ಟಾರ್ಚ್ ಮೇಲೆ ಬಿಡು. ಗೈಸ್ ನಮ್ಮ ಅಣ್ಣ ಸೊಳ್ಳೆ ಬ್ಯಾಟ್ ಇಟ್ಕೊಂಡು ಸೊಳ್ಳೆ ನೋಡಿತಾ ಕೂತವನ. ಇದು ಶೆಡ್ ಲೈಟ್ ಹಾಕ್ಲಾ? ಹಾಂ ಗೈಸ್ ನಮ್ಮ ಅಣ್ಣ ನೋಡಿ ಸೊಳ್ಳೆ ಬ್ಯಾಟಿಗೆ ಎಷ್ಟು ಎದುರುತ್ತಾನೆ ಅಂತ. ಯಾಕೆ ಸಣ್ಣ ವಯಸ್ಸಲ್ಲಿ ನಮ್ಮಮ್ಮ ಎಷ್ಟು ಸಲ ಸುಟ್ಟವರು. ಗೈಸ್ ಎಲ್ರು ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಹೊರಗಡೆ ಕೂತಿದ್ದೀವಿ. ಆದರೆ ಇವಾಗ ಏನಂದರೆ ನಾವು ಅಪ್ಪಂಗೀಗ ಕಾಫಿ ಮಿಸ್ಸಿಂಗ್. ಕಾಫಿ ಟೀ, ಕಾಫಿಗಿಂತ ಟೀ ಅಲ್ವಾ ಪಾಪ? ಟೀ ಇಲ್ದವ್ರು ಪರವಾಗಿಲ್ಲ, ಒಂಚೂರು ಕಾಫಿ ಕುಡಿದ್ರೆ ಸಮಾಧಾನ ಆಗೋದು. ಅಂದರೆ ಹೇಳೋರಲ್ಲ ಡಾಕ್ಟ್ರು, ಕಾಫಿ ಏನು ಕುಡಿಬೇಡಿ. ಏನಾಗುತ್ತೆ? ಏ ಬೇಡ ಸುಮ್ಮನೆ. ಅರ್ಧದಲ್ಲೇ ಅರ್ಧ ಕುಡಿಬೋದು, ಅರ್ಧದಲ್ಲ ಅರ್ಧ ಕುಡಿಯೋಕೆ ಏನಂತೆ? ಬೇಡ ಬಿಡಿ ಪಾಪ. ನಿನಗೆ ಕುಡಿಬೇಕು ಅನ್ನಿಸ್ತೈತಾ? ನಂಗ ಇಲ್ಲ. ನಿನಗೆ ಶೋಭಾ? ಬ್ರೋ ಗಾನವಿಯಲ್ಲಿ ಅಂತ ಕಮೆಂಟ್ ಹಾಕ್ತೀರಾ. ಗಾನವಿ ಇವತ್ತು ಊರಿಗೆ ಹೋಗೋಳೆ ಗೈಸ್. ನಾಳೆ ತಪ್ಪರು ನಾಳಿದ್ದು ಬರ್ತಾಳೆ.
ಗೈಸ್ ಆ್ಯಕ್ಚುಲಿ ನಮ್ಮ ಅಣ್ಣಂಗೂ ಯಾವಾಗಿಂದ ಅಣ್ಣ ರಜಾ? ನಾಳೆಯಿಂದಾನೆ ನಿಮಗೆ ರಜಾ? ನಾಳೆಯಿಂದ ರಜಾ ನಮ್ಮ ಅಣ್ಣಂಗೆ, ಕಾಲೇಜ್ ರಜಾ ಅಣ್ಣಂಗೆ. ಇವತ್ತು 8. ಆ್ಯಕ್ಚುಲಿ ನಮ್ಮ ಅಣ್ಣ ಬಂದಾಗ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಗೈಸ್, ಎಲ್ಲರೂ ಕಾರಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಲ್ವಾ ಪಾಪ? ಟ್ರಿಪ್ಪು ಅಣ್ಣ ಬಂದಾದ್ಮೇಲೆ ಎಲ್ಲಾದ್ರೂ ಹೋಗ್ಬಿಟ್ಟು ಅದೇ ನನ್ಗೆ ಹಿಂಗೆ ಆಗಿದೆಯಲ್ಲ ಮಗನೇ. ಅದೇ ಮುಂಚೆ ಪ್ಲ್ಯಾನ್ ಮಾಡಿದ್ವಲ್ಲ ಅಂತ ಹೇಳ್ತಿರೋದು. ಬೈಕಲ್ಲಾರೆ ಸರಿ ಹೋಗೋದಾಯ್ತು, ಕಾರಲ್ಲಾರೆ ಸರಿ ಹೋಗೋದು. ಗೈಸ್ ನಮ್ಮ ಅಪ್ಪನೂ ಹೇಳ್ತಿದ್ರು ಅಣ್ಣ ಬರಲಿ, ನಾನು ಅಮ್ಮ RX ಅಲ್ಲಿ ಬರ್ತೀವಿ, ನೀನು ಅಣ್ಣ ಹಿಮಾಲಯನಲ್ಲಿ ಬನ್ನಿ ಅಂತ ಎಲ್ಲ ಹೇಳಿದರು. ಫುಲ್ ಎಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದು, ಅಷ್ಟೊತ್ತಿಗೆ ನೋಡಿದ್ರೆ ಹಿಂಗಾಯ್ತು. ಓಕೆ ಗೈಸ್, ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.